ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಚಾನಲ್ AS ಜ್ಞಾನದರ್ಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಇಂಗ್ಲೀಷ್ನಲ್ಲಿ ಗ್ರಾಮರ್ನಲ್ಲಿ ಬರುವಂತಹ ಟು ಬಿ ಫಾರ್ಮನ್ನು ಕಲಿಯೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ಟು ಬಿ ಫಾರ್ಮ್ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಟು ಬಿ ಫಾರ್ಮ್ ಎಲ್ಲಿ ನಾವು ಇರುತ್ತೇನೆ, ಇರುತ್ತೇವೆ, ಇರುತ್ತೀರಿ, ಇರುತ್ತೀರಿ, ಇರುತ್ತಾನೆ ಎಂದು ಬಳಸುತ್ತೇವೆಯೋ ಅಲ್ಲಿ ಇಂಗ್ಲೀಷ್ನಲ್ಲಿ ಹೇಗೆ ಬಳಸುವುದು ಎನ್ನುವುದನ್ನು ಕಲಿಯೋಣ. ಟು ಬಿ ಫಾರ್ಮ್ನಲ್ಲಿ ಬರುವಂತಹ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಯಾವೆಂದರೆ ಆ್ಯಮ್, ಈಸ್ ಮತ್ತು ಆರ್. ಈ ಮೂರು ಹೆಲ್ಪಿಂಗ್ ವರ್ಬ್ನ ಸಹಾಯದಿಂದ ನಾವು ಚಾರ್ಟ್ ಆಫ್ ಪ್ರೊನೌನ್ನಲ್ಲಿ ಇಂದು ಟು ಬಿ ಫಾರ್ಮನ್ನು ಕಲಿಯೋಣ. ಬನ್ನಿ, ನಿಮಗೆಲ್ಲ ಗೊತ್ತಿದೆ. ಚಾರ್ಟ್ ಆಫ್ ಪ್ರೊನೌನ್ನಲ್ಲಿ ಮೊದಲಿಗೆ ಸಿಂಗ್ಯುಲರ್ ಅಂದರೆ ಏಕವಚನ, ಪ್ಲೂರಲ್ ಅಂದರೆ ಬಹುವಚನ, ಹಾಗೂ ಫಸ್ಟ್ ಪರ್ಸನ್ ಐ, ಬಹುವಚನದಲ್ಲಿ ವಿ, ಸೆಕೆಂಡ್ ಪರ್ಸನ್ ಯು, ಬಹುವಚನದಲ್ಲಿ ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಹಾಗೂ ಬಹುವಚನದಲ್ಲಿ ದೇ. ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಚಾರ್ಟ್ ಆಫ್ ಪ್ರೊನೌನ್ ಆಗಿದೆ. ಈಗ ನಾವು ಈ ಆ್ಯಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ ಎಲ್ಲೆಲ್ಲಿ ಬರುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದರ ಮುಖಾಂತರ ಟು ಬಿ ಫಾರ್ಮನ್ನು ಕಲಿಯೋಣ. ಆ್ಯಮ್ ಆಯ್ನ ಮುಂದೆ ಬರುತ್ತದೆ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಐ ಆಮ್, ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿ. ವಿಗೆ ಆರ್ ಹೆಲ್ಪಿಂಗ್ ವರ್ಬನ್ನು ಬಳಸುತ್ತೇವೆ, ಹಾಗೂ ಯುಗೆ ಇಲ್ಲಿಯೂ ಆರ್ ಹೆಲ್ಪಿಂಗ್ ವರ್ಬ್ ಇರುತ್ತದೆ. ಬಹುವಚನದಲ್ಲಿ ಬರುವಂಥ ಯುಗೆ ಇಲ್ಲಿಯೂ ಕೂಡ ಆರ್ ಆಗಿರುತ್ತದೆ. ಇದು ಹಿ, ಶಿ, ಇಟ್ ಏನಿದೆ ಇದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಈಸ್ ಆಗಿರುತ್ತದೆ. ಹಿ ಈಸ್, ಶಿ ಈಸ್, ಇಟ್ ಈಸ್, ಹಾಗೂ ದೇನ ಮುಂದೆ ಆರ್ ಆಗಿರುತ್ತದೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಆ್ಯಮ್, ಈಸ್, ಆರ್ ಅನ್ನುವುದು ಆ್ಯಮ್ ಅನ್ನೋದು ಆಯ್ನ ಎದುರಿಗೆ ಬರುತ್ತದೆ. ಆರ್ ಅನ್ನೋದು ವಿ, ಯು ಹಾಗೂ ದೇಗೆ ಬರುತ್ತದೆ. ಈಸ್ ಅನ್ನುವುದು ಹಿ, ಶಿ, ಇಟ್ ಮುಂದೆ ಬರುತ್ತದೆ. ಇದರ ಅರ್ಥ ಐ ಆಮ್ ನಾನು ಇರುತ್ತೇನೆ, ವಿ ಆರ್ ನಾವು ಇರುತ್ತೇವೆ, ಯು ಆರ್ ನೀನು ಇರುತ್ತೀರಿ, ಯು ಆರ್ ನೀವು ಇರುತ್ತೀರಿ, ಹಿ ಈಸ್ ಅವನು ಇರುತ್ತಾನೆ, ಶಿ ಈಸ್ ಅವಳು ಇರುತ್ತಾಳೆ, ಇಟ್ ಈಸ್ ಅದು ಇರುತ್ತದೆ, ದೇ ಆರ್ ಅವರು ಅಥವಾ ಅವುಗಳು ಇರುತ್ತವೆ ಎನ್ನುವುದರಲ್ಲಿ ಇದು ಎಕ್ಸ್ಪ್ಲೇನ್ ನೀಡುತ್ತವೆ. ನಂತರ ಈಗ ಇಲ್ಲಿ ಬರೆದಂತಹ ಉದಾಹರಣೆಯನ್ನು ಇದರ ಮುಂದೆ ಹಾಕಿ ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಹ್ಯಾಪಿ, ಐ ಆಮ್ ಹ್ಯಾಪಿ. ಸೊ ಇದರ ಅರ್ಥ ನಾನು ಸಂತೋಷವಾಗಿ ಇರುತ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಎಲ್ಲಿ ಇರುತ್ತೇನೆ ಎಂದು ಬಂದಿದೆಯೋ ಅದಕ್ಕೆ ಇಂಗ್ಲೀಷ್ನಲ್ಲಿ ಟು ಬಿ ಫಾರ್ಮ್ ಎಂದು ಕರೆಯುತ್ತಾರೆ. ವಿ ಆರ್ನ ಮುಂದೆ ಹ್ಯಾಪಿ ಎಂದು ಬಳಸಿದಾಗ ನಾವು ಸಂತೋಷವಾಗಿ ಇರುತ್ತೇವೆ. ನಂತರ ಯು ಆರ್ನ ಮುಂದೆ ಹ್ಯಾಪಿ ಎಂದು ಬಳಸಿದಾಗ ನೀನು ಸಂತೋಷವಾಗಿ ಇರುತ್ತೀರಿ. ಅದೇ ಯು ಆರ್ನ ಮುಂದೆ ಹ್ಯಾಪಿ ಬಳಸಿದಾಗ ಬಹುವಚನದಲ್ಲಿ ನೀವು ಸಂತೋಷವಾಗಿ ಇರುತ್ತೀರಿ. ನಂತರ ಈಸ್ನ ಮುಂದೆ ಹ್ಯಾಪಿ ಬಳಸಿದಾಗ ಅವನು ಸಂತೋಷವಾಗಿರುತ್ತಾನೆ. ಶಿ ಈಸ್ನ ಮುಂದೆ ಹ್ಯಾಪಿ ಬಳಸಿದಾಗ ಅವಳು ಸಂತೋಷವಾಗಿ ಇರುತ್ತಾಳೆ. ಇಟ್ ಈಸ್ನ ಮುಂದೆ ಹ್ಯಾಪಿ ಬಳಸಿದಾಗ ಅದು ಸಂತೋಷವಾಗಿರುತ್ತದೆ. ನಂತರ ದೇ ಆರ್ನ ಮುಂದೆ ಹ್ಯಾಪಿ ಎನ್ನುವ ಶಬ್ದವನ್ನು ಬಳಸಿದಾಗ ಅವರು ಅಥವಾ ಅವುಗಳು ಸಂತೋಷವಾಗಿ ಇರುತ್ತವೆ. ನೋಡಿದ್ರಲ್ಲ, ಟು ಬಿ ಫಾರ್ಮ್ನಲ್ಲಿ ಆ್ಯಮ್, ಈಸ್, ಆರ್ನ ಹೆಲ್ಪಿಂಗ್ ವರ್ಬ್ಗಳು ಎಲ್ಲೆಲ್ಲಿ ಬರುತ್ತವೆ ಹಾಗೂ ಇರುತ್ತೇನೆ, ಇರುತ್ತೇವೆ ಎನ್ನುವುದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಕಲಿಯುತ್ತೇವೆ ಎನ್ನುವುದನ್ನು ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ಈಗ ತಿಳಿಸಿಕೊಟ್ಟಿದ್ದೇನೆ. ನಂತರ ಒಂದು ಉದಾಹರಣೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದೇನೆಂದರೆ ಇನ್ ದ ಕಾಲೇಜ್ ಕ್ಯಾಂಟೀನ್ ಎನ್ನುವ ಉದಾಹರಣೆಯನ್ನು ಇಲ್ಲಿ ಬಳಸಿ ತೋರಿಸುತ್ತೇನೆ. ಬನ್ನಿ ವಿದ್ಯಾರ್ಥಿಗಳಿಗೆ, ಈಗ ನಾವು ಇಲ್ಲಿ ಬರೆದಂತಹ ಇನ್ ದ ಕಾಲೇಜ್ ಕ್ಯಾಂಟೀನ್ ಉದಾಹರಣೆಯನ್ನು ಬಳಸಿಕೊಂಡು ಟು ಬಿ ಫಾರ್ಮನ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ ರಚನೆ ಮಾಡೋಣ. ಐ ಆಮ್ ಇನ್ ದ ಕಾಲೇಜ್ ಕ್ಯಾಂಟೀನ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಇದನ್ನು ಹೇಗೆ ಓದಬೇಕೆಂದರೆ ಐ ಆಮ್ ನಾನು ಇರುತ್ತೇನೆ, ಇನ್ ದ ಕಾಲೇಜ್ ಕ್ಯಾಂಟೀನ್ ಆ ಕಾಲೇಜಿನ ಕ್ಯಾಂಟೀನಲ್ಲಿ ಇರುತ್ತೇನೆ. ಅದನ್ನು ಸರಿಯಾಗಿ ಓದಿದಾಗ ಐ ಆಮ್ ಇನ್ ದ ಕಾಲೇಜ್ ಕ್ಯಾಂಟೀನ್. ಇನ್ ಅಂದರೆ ಅಲ್ಲಿ, ಇಲ್ಲಿ, ದ ಅಂದರೆ ಆ ಅಥವಾ ಈ ಎನ್ನುವ ಬಳಕೆಯಲ್ಲಿ ನಾವು ಇವೆರಡನ್ನು ಉಪಯೋಗಿಸುತ್ತೇವೆ. ಸೊ ನಾವೀಗ ಸಿಂಗ್ಯುಲರ್ನಲ್ಲಿ ಫಸ್ಟ್ ಪರ್ಸನ್ ಐ ಆಮ್ ಇನ್ ದ ಕಾಲೇಜ್ ಕ್ಯಾಂಟೀನ್ ಬರೆದಿದ್ದೇವೆ ಅಂದರೆ ನಾನು ಆ ಕಾಲೇಜಿನ ಕ್ಯಾಂಟೀನಲ್ಲಿ ಇರುತ್ತೇನೆ ಎನ್ನುವುದು ಈ ಶಬ್ದದ ಅರ್ಥವಾಗಿದೆ. ನಂತರ ವಿ ಎನ್ ಮುಂದೆ ಈ ಶಬ್ದವನ್ನು ಬಳಸಿದಾಗ ಇನ್ ದ ಕಾಲೇಜ್ ಕ್ಯಾಂಟೀನ್ ನಾವು ಆ ಕಾಲೇಜಿನ
ಕ್ಯಾಂಟೀನಲ್ಲಿ ಇರುತ್ತೇವೆ ಎನ್ನುವ ಶಬ್ದದ ಅರ್ಥವನ್ನು ಈ ವಾಕ್ಯವು ನೀಡುತ್ತದೆ. ಇದೇ ಶಬ್ದವನ್ನು ಯುನ ಮುಂದೆ ಬಳಸಿದಾಗ ಇನ್ ದ ಕಾಲೇಜ್ ಕ್ಯಾಂಟೀನ್, ಇಲ್ಲಿ ನೋಡಿ ಸಿಂಗ್ಯುಲರ್ ಆಗಿರೋದ್ರಿಂದ ನೀನು ಆ ಕಾಲೇಜಿನ ಕ್ಯಾಂಟೀನಲ್ಲಿ ಇರುತ್ತೀರಿ ಎನ್ನುವ ಅರ್ಥ ಈ ಶಬ್ದ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ಲಿ ನೀಡುತ್ತದೆ. ನಂತರ ಯು ಆರ್ನ ಮುಂದೆ ಮತ್ತೆ ಬಳಸಿದಾಗ ನೀವು ಬಹುವಚನವಾಗಿರುವುದರಿಂದ ನೀವು ಆ ಕಾಲೇಜಿನ ಕ್ಯಾಂಟೀನಲ್ಲಿ ಇರುತ್ತೀರಿ ಎನ್ನುವ ಶಬ್ದವನ್ನು ಇದು ನೀಡುತ್ತದೆ. ನಂತರ ಈಸ್ನ ಮುಂದೆ ಬಳಸಿದಾಗ ಇನ್ ದ ಕಾಲೇಜ್ ಕ್ಯಾಂಟೀನ್, ಅವನು ಆ ಕಾಲೇಜಿನ ಕ್ಯಾಂಟೀನಲ್ಲಿ ಇರುತ್ತಾನೆ ಎನ್ನುವ ಶಬ್ದ ಅರ್ಥವನ್ನು ಇದು ನೀಡುತ್ತದೆ. ನಂತರ ಶಿ ಈಸ್ನ ಮುಂದೆ ಬಳಸಿದಾಗ ಶಿ ಈಸ್ ಇನ್ ದ ಕಾಲೇಜ್ ಕ್ಯಾಂಟೀನ್, ಅವಳು ಆ ಕಾಲೇಜಿನ ಕ್ಯಾಂಟೀನಲ್ಲಿ ಇರುತ್ತಾಳೆ. ಇಟ್ ಈಸ್ ಇನ್ ದ ಕಾಲೇಜ್ ಕ್ಯಾಂಟೀನ್, ಅದು ಆ ಕಾಲೇಜಿನ ಕ್ಯಾಂಟೀನಲ್ಲಿ ಇರುತ್ತದೆ. ಅದೇ ರೀತಿ ದೇ ಆರ್ನ ಮುಂದೆ ಬಳಸಿದಾಗ ಇನ್ ದ ಕಾಲೇಜ್ ಕ್ಯಾಂಟೀನ್, ಅವರು ಅಥವಾ ಅವುಗಳು ಆ ಕಾಲೇಜಿನ ಕ್ಯಾಂಟೀನಲ್ಲಿ ಇರುತ್ತವೆ ಎನ್ನುವ ಶಬ್ದದ ಅರ್ಥವನ್ನು ಇದು ನೀಡುತ್ತದೆ. ಇಂದು ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವಂತಹ ಟು ಬಿ ಫಾರ್ಮನ್ನು ಕಲಿತೇವೆ ವಿದ್ಯಾರ್ಥಿಗಳೇ. ಇದೇ ರೀತಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾನು ಬರೆದಿದ್ದೇನೆ. ಅದ್ಯಾವುದೆಂದರೆ, ಇದೇ ರೀತಿ ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ಬರೆದಿದ್ದೇನೆ. ಹ್ಯಾಪಿ, ಹೆಲ್ದಿ ಎಂದು ನಾವು ಈಗಾಗಲೇ ನೋಡಿದ್ದೇವೆ. ಹಂಗ್ರಿ ಅಂದರೆ ಹಸಿದಿರು, ಆ್ಯಂಗ್ರಿ ಅಂದರೆ ಸಿಟ್ಟಾಗಿರು, ಟಾಲ್ ಅಂದರೆ ಎತ್ತರವಾಗಿರು, ಶಾರ್ಟ್ ಅಂದರೆ ಕುಳ್ಳಿಯಾಗಿರು ಅಥವಾ ಕುಳ್ಳಾಗಿರು, ಸಾಫ್ಟ್ ಅಂದರೆ ಮೃದುವಾಗಿರು, ಕೇರ್ಫುಲ್ ಅಂದರೆ ಎಚ್ಚರದಿಂದಿರು, ಫ್ರೀ ಅಂದರೆ ಫ್ರೀಯಾಗಿರು, ಆ್ಯಕ್ಟಿವ್ ಅಂದರೆ ಲವಲವಿಕೆಯಿಂದ ಇರು, ಕ್ಲೆವರ್ ಅಂದರೆ ಬುದ್ಧಿವಂತನಾಗಿರು, ಸ್ಟ್ರಿಕ್ಟ್ ಅಂದರೆ ಸಿಟ್ಟಿನಿಂದ ಇರು, ಶಿಸ್ತಿನಿಂದ ಇರು. ಅ ಸ್ಟೂಡೆಂಟ್ ಅಥವಾ ಒಬ್ಬ ವಿದ್ಯಾರ್ಥಿಯಾಗಿರುತ್ತಾನೆ. ಇಂಡಿಯನ್ಸ್ ಭಾರತೀಯರು, ಭಾರತೀಯಾಗಿರು. ಇನ್ ದ ಕ್ಲಾಸ್ ಆ ಕ್ಲಾಸಿನಲ್ಲಿರು, ಇನ್ ದ ಗಾರ್ಡನ್ ಆ ಗಾರ್ಡನ್ನಲ್ಲಿರು, ಇನ್ ದ ಆಫೀಸ್ ಆ ಆಫೀಸ್ನಲ್ಲಿರು, ಇನ್ ದ ಕಾಲೇಜ್ ಕ್ಯಾಂಟೀನ್ ಆ ಕಾಲೇಜಿನ ಕ್ಯಾಂಟೀನಲ್ಲಿರು, ಇನ್ ದ ಬಾಕ್ಸ್ ಆ ಬಾಕ್ಸ್ನಲ್ಲಿರು, ರೈಟ್ ಸರಿಯಾಗಿರು, ಗುಡ್ ಒಳ್ಳೆಯದಾಗಿರು. ಈ ರೀತಿ ಅರ್ಥವನ್ನು ಕೊಡುತ್ತೇವೆ. ಇದನ್ನು ನೀವು ಈ ಚಾರ್ಟ್ ಆಫ್ ಪ್ರೌನ್ನಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಿ. ನಿಮಗೂ ಕೂಡ ಟು ಬಿ ಫಾರ್ಮ್ ತುಂಬ ಈಸಿಯಾಗಿ ಅರ್ಥವಾಗುತ್ತದೆ. ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವಂತಹ ಆ್ಯಮ್, ಈಸ್, ಆರ್ ಅನ್ನು ಬಳಸಿಕೊಂಡು ಟು ಬಿ ಫಾರ್ಮ್ನು ಹೇಗೆ ರಚನೆ ಮಾಡೋದೆಂದು ಇವತ್ತು ನಾವು ಕಲಿತಿದ್ದೇವೆ ವಿದ್ಯಾರ್ಥಿಗಳೇ. ಇದೇ ರೀತಿ ನಿಮಗೊಂದು ಹೋಮ್ವರ್ಕ್ ಆಗಿರ್ತದೆ, ನೀವು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಟು ಬಿ ಫಾರ್ಮ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ ಕಲಿತಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.